ವಿಚಾರಣೆಗೆ ಹಾಜರಾದ ರಜತ್ ವಿನಯ್ ಬಸವೇಶ್ವರ ಠಾಣೆಗೆ ಹಾಜರಾಗಿದ್ದಾರೆ. ರಜತ್ ಮತ್ತು ವಿನಯ್ ಮತ್ತು ಹಿಡಿದು ರೀಲ್ಸ್ ಹಿನ್ನೆಲೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸೊ ಠಾಣೆಗೆ ಬಂದಿರಲಿಲ್ಲ ಇಷ್ಟೊತ್ತು, ಎಲ್ಲಿ ಹೋಗಿದ್ರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಬಂಧನದ ಭೀತಿ ಕೂಡ ಇತ್ತು. ಸಾಕ್ಷಿ ನಾಶವನ್ನ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗುವಂತ ಸಾಧ್ಯತೆ ಇತ್ತು. ಫೈನಲಿ ಇದೀಗ ಠಾಣೆಗೆ ಹಾಜರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವಾಟ್ ನೆಕ್ಸ್ಟ್ ಅನ್ನೋದು ಕ್ಯೂರಿಯಾಸಿಟಿ. ಏನ್ ಮಾಡ್ತಾರೆ ನೆಕ್ಸ್ಟ್? ಇವರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರಾ ಅಥವಾ ಅರೆಸ್ಟ್ ಮಾಡ್ತಾರಾ ಅಥವಾ ವಿಚಾರಣೆ ಮಾಡಿ ಕಳಿಸ್ತಾರಾ ಅಥವಾ ಸಾಕ್ಷಿ ನಾಶ ಮಾಡಿರೋದು ನಿಜಾನ ಅದನ್ನ ಒಪ್ಕೊಳ್ತಾರಾ? ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ. ಸೊ ಇಷ್ಟೊತ್ತು ಠಾಣೆಗೆ ಆಗಮಿಸಿರಲಿಲ್ಲ, ಈಗ ಇಬ್ರು ಠಾಣೆಗೆ ಆಗಮಿಸಿದ್ದಾರೆ. ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿತ್ತು. ಬಟ್ 2:30 ಸುಮಾರಿಗೆ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಇಷ್ಟೊತ್ತು ಎಲ್ಲಿ ಹೋಗಿದ್ರು? ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ರಾ? ಸೊ ಕಾನೂನು ಸಲಹೆಗಳನ್ನ ಪಡ್ಕೊಳ್ತಾ ಇದ್ರಾ? ಎಲ್ಲವೂ ಕೂಡ ಪ್ರಶ್ನೆ. ಈಗ ಇವ್ರ ಮೇಲೆ ಕೇವಲ ಮಚ್ಚಿಡಿದು ರೀಲ್ಸ್ ಮಾಡಿದ್ರು ಅನ್ನುವಂಥ ಆರೋಪ ಮಾತ್ರ ಅಲ್ಲ, ಸಾಕ್ಷಿ ನಾಶ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೂಡ ಇವ್ರ ಮೇಲೆ ಇರುವಂಥ ಹಿನ್ನೆಲೆಯಲ್ಲಿ ಎಕ್ಸ್ಟ್ರಾ ಸೆಕ್ಷನ್ಗಳ ಅಡಿಯಲ್ಲಿ ಕೂಡ ಕೇಸ್ ಹಾಕಲಾಗತ್ತಾ ಅನ್ನೋದು ಪ್ರಶ್ನೆ ಇದೆ. ಸೊ ಇಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಬಟ್ ಪೊಲೀಸರಿಗೆ ಸುಳ್ಳು ಹೇಳಿ ಬೇರೆ ಮಾರಕಾಸ್ತ್ರವನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಕೂಡ ಸಾಕ್ಷಿ ನಾಶ ಆದಂಗೆ ಆಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇನ್ನೊಂದು ಕೇಸ್ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯದ ಮಾಹಿತಿ ಪ್ರಕಾರ ಇಬ್ರು ಇದೀಗ ಸ್ಟೇಷನ್ಗೆ ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪೊಲೀಸರ ಮೇಲೂ ಈ ಕೇಸ್ನಲ್ಲಿ ಪಾರದರ್ಶಕವಾಗಿ ತನಿಖೆ ಆಗಬೇಕು, ಏನೇ ತಪ್ಪಾಗಿದ್ರು ಯಾರ ಕಡೆಯಿಂದನೇ ತಪ್ಪಾಗಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಡ ಕೂಡ ಆಗಿದೆ. ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಬಿಟ್ಟು ಕಳಿಸಬೇಡಿ, ಎಲ್ಲರನ್ನ ಹೇಗೆ ಟ್ರೀಟ್ ಮಾಡ್ತಿರೋ ಇವರನ್ನು ಹಾಗೆ ಟ್ರೀಟ್ ಮಾಡಿ ಅನ್ನುವಂಥ ಒತ್ತಾಯ ಕೂಡ ಇದೆ. ಸೊ ಇದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಠಾಣೆಗೆ ಆಗಮಿಸ್ತಾ ಇರುವಂಥ ದೃಶ್ಯ. ಇಬ್ರು ಒಟ್ಟಿಗೆ ಆಗಮಿಸಿದ್ದಾರೆ. ಇದು ನಾರ್ಮಲ್ ಆಗಿ ವಿಚಾರಣೆಗೆ ಹಾಜರಾಗ್ತಾ ಇರೋದಾ ಅಥವಾ ಪೊಲೀಸರು ಎಲ್ಲಿದ್ರು ಅಲ್ಲಿಂದ ಕರ್ಕೊಂಡು ಬರ್ತಾ ಇರೋದಾ? ವಾಟ್ ನೆಕ್ಸ್ಟ್? ಇದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಇದು ಈಗ ತಾನೇ ಠಾಣೆಗೆ ಆಗಮಿಸಿರುವಂತ ವಿಜುವಲ್ಸ್ ಆಗಿದೆ. ಬೆಳಗ್ಗೆಯಿಂದ ಇಬ್ರು ಬಂದಿರಲಿಲ್ಲ. 10:30ಕ್ಕೆ ಬನ್ನಿ ಅಂತ ಹೇಳಿ ಕಳಿಸಲಾಗಿತ್ತು. ನಿನ್ನೆ ರಾತ್ರಿ ವಿಚಾರಣೆ ಮಾಡಿ ಕಳಿಸಿದ್ರು. ಸೊ ಅದಾದ್ಮೇಲೆ ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ರು. ಬಟ್ ಇಲ್ಲಿವರೆಗೂ ಕೂಡ ಹಾಜರಾಗಿರಲಿಲ್ಲ. ಮನೆಯಿಂದ ಸ್ಟೇಷನಿಗೆ ಹೊರಡ್ತೀನಿ ಅಂತ ಬೆಳಗ್ಗೆ 10:30ಕ್ಕೆ ರಜತ್ ಹೊರಟಿದ್ರು. ಮನೆಯಿಂದ ಬಸವೇಶ್ವರ ನಗರ ಠಾಣಾ ಪೊಲೀಸ್ ಸ್ಟೇಷನ್ ಅವರಿಗೆ ಏನಿಲ್ಲ ಅಂತಂದ್ರು ಒಂದು 3ರಿಂದ 4 ಕಿಲೋಮೀಟರ್ ಆಗ್ಬೋದು ಅಬಬಾ ಅಂತ ಅಂದರೆ. ಸೊ ಇಲ್ಲಿವರೆಗೂ ಕೂಡ ಬಂದಿರಲಿಲ್ಲ. ಎಲ್ಲಿ ಹೋಗಿದ್ರು, ಏನು ಮಾಡ್ತಾ ಇದ್ರು ಮಾಹಿತಿ ಇಲ್ಲ. ಕಾನೂನು ಸಲಹೆಗಳನ್ನು ಏನಾದರೂ ಪಡ್ಕೊಳ್ತಾ ಇದ್ರ? ವಾಟ್ ನೆಕ್ಸ್ಟ್? ಏನಾದರೂ ಅರೆಸ್ಟ್ ಆದರೆ ಏನು ಮಾಡಬೇಕು, ಏನು ಗೆತ್ತಾ ಅಂತ. ಈಗ ಇವ್ರ ಮೇಲೆ ಕೇವಲ ಮಚ್ಚು ಬಳಸಿ ರೀಲ್ಸ್ ಮಾಡಿದ್ದಾರೆ ಅನ್ನೋ ಆರೋಪ ಮಾತ್ರ ಇಲ್ಲ, ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೂಡ ಇದೆ. ಒಂದು ವೇಳೆ ಸಾಕ್ಷಿ ನಾಶ ಮಾಡಿದ್ದೇ ಆಗಿದ್ದಲ್ಲಿ ಕಠಿಣ ರೀತಿಯಾದಂಥ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ಈಗ ಸ್ಟೇಷನಲ್ಲಿ ಏನು ಬೆಳವಣಿಗೆ ಆಗತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ವಿಚಾರಣೆ ಮಾಡಿ ಕಳಿಸ್ತಾರೋ ಅಥವಾ ಅರೆಸ್ಟ್ ಮಾಡ್ತಾರೋ ಅಥವಾ ಏನು ಗೆತ್ತಾ ಅನ್ನೋದನ್ನು ನೋಡಬೇಕಿದೆ. ಇಲ್ಲಿ ಒಳಗಡೆ ಹೋಗ್ಬೇಡಿ, ಒಳಗಡೆ ಹೋಗ್ಬೇಡಿ. ಯಾವ